ಈ ಫೋನ್ ಬಿಟ್ಟು ಕಾದಂಬರಿ ಓದಕ್ಕೆ ಶುರು ಮಾಡಿದ್ಮೇಲೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ನನಗಂತೂ. ಎಲ್ಲ ಬಿಟ್ಬಿಟ್ನಲ್ಲ. ಫೋನ್ಗಿನ ಬುಕ್ಸೇ ಎಷ್ಟೋ ಚೆನ್ನಾಗಿರುತ್ತೆ. ಅದ್ರಾಗೂ ಎಳ್ಳಿನಲ್ಲಿ ಪಕ್ಷಿಗಳು ಸೌಂಡ್ ಎಲ್ಲ ಕೇಳಿಸ್ಕೊಂಡು ಹಬ್ಬಬ್ಬಾ ಓದೋದು ಅಂದ್ರೇನು ಸುಮ್ಮನೆನಾ? ಎಷ್ಟು ಖುಷಿ, ಮನಸ್ಸಿಗೆ ಶಾಂತಿ. ಅದಕ್ಕೆ ಹೇಳೋದು, 1 ಎಕರೆ 2 ಎಕರೆ ಜಮೀನು ಮಾಡಿ ಇಟ್ಕೊಬಿಟ್ಟು ಆರಾಮಾಗಿ ಏನಾರ ಒಂದು ಗದ್ದೆ ಅದು ಇದು ಹಾಕ್ಬಿಟ್ಟು ನೆಮ್ಮದಿಗಿರೋದು ಎಷ್ಟು ಚೆನ್ನಾಗಿರುತ್ತೆ ಲೈಫು. ನಮ್ಮ ಸಿಟಿನಲ್ಲೂ ಐತೆ ಲೈಫು. ಹಬ್ಬ, ಕಾದಂಬರಿ ಅಂತೂ ತುಂಬ ಚೆನ್ನಾಗೈತೆ. ಬೆಟ್ಟದ ಜೀವ ಚೆನ್ನಾಗೈತೆ. ಇನ್ನೂ ಸ್ವಲ್ಪ ಬುಕ್ಸ್ ಎಲ್ಲ ತರಿಸ್ಬಿಟ್ಟು ನೆಮ್ಮದಿ ಓದ್ಕೊಂಡಿರ್ಬೇಕು. ನನಗಂತೂ ಸಿಟಿ ನೆನಪೇ ಆಗ್ತಾಯಿಲ್ಲ ನನಗಂತೂ. ಆರಾಮಾಗಿ ಅಂದರೆ ಆರಾಮಾಗಿದ್ದೀನಿ ನಾನಂತೂ. ನೆಕ್ಸ್ಟ್ ಪೇಜನ್ನು ನೋಡೋಣ ಇರು. ಇವತ್ತೆಲ್ಲ ಬುಕ್ಸ್ ಫುಲ್ ಮುಗಿಸ್ಲೇಬೇಕು ಇವತ್ತು. ಹೋ ರಮ್ಯಾ, ನೀನು ಇಲ್ಲಿದೆಯಾ? ನೀನು ಹುಡ್ಕೊಂಡು ಬರೋಷ್ಟೊತ್ತಿಗಂತೂ ಇಷ್ಟೊತ್ತಾಯ್ತು. ರಮ್ಯಾ, ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ಹೋಗಿರ್ಬೇಕಲ್ವ ಇಷ್ಟೊತ್ತಿಗೆ? ಹೋಗಿರುತ್ತೆ ಬಿಡು. ನನ್ನ ಮೇಲೆ ಕೋಪ ಗೀಪ ಎಲ್ಲ ಆರಾಮಾಗಿ ಹೋಗಿರ್ಬೇಕು. ನೋಡು, ಬಾ ಬೆಂಗಳೂರಿಗೆ ಹೋಗಿ ಆರಾಮಾಗಿ ನಿಮ್ಮ ಮನೆಗೆ ಮದುವೆ ಮಾಡ್ಕೊಂಡು ಇಬ್ರು ನೆಮ್ಮದಿಯಾಗಿ ಜೀವನ ಮಾಡೋಣ. ಏನಂತೀಯಾ? ಬಾ ಹೋಗೋಣ ಬಾ. ಮಾನ್ಗೆಟ್ ನನ್ನ ಮಗನೇ, ಯಾವ ಮುಖ ಎತ್ಕೊಂಡು ಬಂದಿದ್ಯೋ ಲೋಫರ್ ನೀನು. ಇಲ್ಲಿ ತನಕ ಬಂದ್ಬಿಟ್ಟಿದ್ಯಲ್ಲ ನೀನು. ಇಲ್ಲೂ ನೆಮ್ಮದಿಯಾಗಿರಕ್ಕೆ ಬಿಡಲ್ವಾ ನಿನಗೆ? ಹೋಗುತ್ತು, ಮನೆಯಿಂದ ಆಚೆ ಕಡೆ ಕಳಿಸಿದ್ದೀನಿ ತಾನೆ, ಮತ್ತೆ ಯಾಕೆ ಬರ್ತಾ ಇದೆಯಾ ನೀನು ಇಲ್ಲಿಗೆ? ಯಾಕೋ ಬರ್ತಾ ಇದೆಯಾ? ನೋಡು, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಿನ್ನ ಸವಾಸನೂ ನನಗೆ ಬೇಕಾಗಿಲ್ಲ. ನಾನು ನೆಮ್ಮದಿಯಾಗಿದ್ದೀನಿ. ನಿನ್ನಂತ ನಾನು ಲವ್ ಮಾಡಿದ್ನಲ್ಲ ಅಂತ ಪ್ರತಿದಿನ ನನ್ನ ಮೇಲೆ ನನಗೆ ಅಸಹ್ಯ ಹುಟ್ಟುತ್ತೈತೆ. ಎಂತನೂ ಲವ್ ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ ಅಂತ ಹೇಳ್ಬಿಟ್ಟು, ಅಂಥದ್ರಲ್ಲಿ ನೀನು ಇಷ್ಟೆಲ್ಲ ನಾನು ಅಸಹ್ಯ. ಯಾಕೆ ಬೇಬಿ, ನನ್ನ ಜೊತೆ ಕಬ್ಬನ್ ಪಾರ್ಕು, ಹಾಗೇನೆ ಲಾಲ್ಬಾಗು, ಹಾಗೇನೆ ಫಿಲಮು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಓಡಾಡಬೇಕಾದ್ರೆ ನಿನಗೇನು ಅನ್ನಿಸ್ಲಿಲ್ವಾ? ಈಗ ನನ್ನ ಮುಖ ನೋಡಿದ ತಕ್ಷಣ ನಿನಗೆ ಉರ್ದೋಗ್ತಾಯ್ತಾ? ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಹೆಂಗೋ ಆರಾಮಾಗಿ ನಿಮ್ಮ ಮನೆಗೆ ತಿನ್ಕೊಂಡು ಉಣ್ಕೊಂಡಿದ್ದೆ. ದುಡ್ಡು ಸಿಗೋದು, ಮರ್ಯಾದೆ ಸಿಗೋದು, ಫ್ರೀಯಾಗಿ ಎಲ್ಲ ಸಿಗೋದು. ಆದರೆ ಈ ನೀನು ಮನೆಯಿಂದ ಹೊರಗಡೆ ಆಗ್ತಾಗಿಂದ ನನಗೆ ಅಂತ ಏನು ಸಿಗ್ತಿಲ್ಲ. 10 ಪೈಸದು ಎಲ್ಲ ಕಷ್ಟ. ನನಗೆ ಜೀವನನೇ ಕಷ್ಟ ಆಗ್ಬಿಟ್ಟೈತೆ. ನೋಡು, ಹಿಂಗೆ ನಿನ್ನ ಜೊತೆ ಇದ್ರೆ ನಾನು ಸುಖವಾಗಿರ್ತೀನಿ ಅಂತ ತುಂಬ ಚೆನ್ನಾಗಿ ಗೊತ್ತು. ನಾನು ಇನ್ನೂ ಸುಖವಾಗಿರೋಣ. ಇನ್ಮೇಲೆ ನಾನು ಯಾವ ಹುಡುಗಿ ಸವಸಕ್ಕೂ ಹೋಗಲ್ಲ, ಸರಿನಾ? ನೀನು ಪಾಡು ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ಖುಷಿಯಾಗಿದ್ದು ಬಿಡೋಣ, ಸರಿನಾ? ಪ್ಲೀಸ್ ಬಾ ಹೋಗೋಣ, ಬಾ ನನ್ನ ಮಾತು ಕೇಳು, ಬಾ. ಚೊಪ್ಪಲಿ ಕಿತ್ತು ಹೋಗ್ತವೆ ಮಗನೇ, ಇಲ್ಲಿಂದ ಹೋಗ್ಲಿಲ್ಲ ಅಂತ ಹೇಳಿದ್ರೆ. ನೋಡು, ನಿನ್ನ ಮೇಲೆ ನನಗೆ ಯಾವ ಫೀಲಿಂಗೂ ಇಲ್ಲ, ಇನ್ನು ಬರೋದು ಇಲ್ಲ. ನನಗೆ ಇವಾಗ ಅನ್ನಿಸ್ತೈತೆ ಎಂಥ ಲೈಫ್ನ ಹಾಳು ಮಾಡ್ಕೊಂಡೆ ನಾನು ಅಂತ ಹೇಳಿ. ನಮ್ಮಮ್ಮ ತೋರಿಸಿರೋ ಹುಡುಗನೇ ಮದುವೆ ಮಾಡ್ಕೊಂಡಿದ್ರೆ ನಾನು ರಾಣಿ ಥರ ಇರ್ತಾ ಇದ್ದೆ. ಆದರೆ ಹೋಗಿ ತಗುಡ್ಗೋಸ್ಕರ ಅಂತ ವಜ್ರನ ಕಳ್ಕೊಂಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಈಗಲೂ ನನಗೆ ತುಂಬ ಬೇಜಾರಾಗ್ತೈತೆ. ನಾನಂತೂ ತಪ್ಪು ಮಾಡಿಬಿಟ್ಟೆ. ನೋಡು, ಈಗ ನೀನು ಮುಚ್ಕೊಂಡು ಇಲ್ಲಿಂದ ಹೋಗು ಅಷ್ಟೇ. ನಮ್ಮಮ್ಮ ನೋಡಿರೋ ಹುಡುಗನೇ ನಾನು ಮದುವೆ ಮಾಡ್ಕೊತೀನಿ. ನಮ್ಮಮ್ಮ ನೋಡಿರೋ ಹುಡುಗ ತುಂಬ ಒಳ್ಳೆಯವನು. ಅವನು ಎಲ್ಲರ ಥರ ಅಲ್ವೇ ಅಲ್ಲ ಅವನು. ಅವನನ್ನು ಮದುವೆ ಮಾಡ್ಕೊಂಡು ನಾನು ನೆಮ್ಮದಿಯಾಗಿರ್ತೀನಿ. ನೀನು ಅಷ್ಟೇ, ಯಾವಳನ್ನ ಸಿಗ್ತಾಳಲ್ಲ ಆಫೀಸ್ PA ಅವಳಲ್ಲ, ಹೋಗಿ ಅವಳ ಜೊತೆ ನೆಮ್ಮದಿಯಾಗಿರು. ನನಗೂ ಏನೂ ಬೇಜಾರಿಲ್ಲ. ಅರೆ ನನ್ನ ಸವಾಸಕ್ಕೆ ಮಾತ್ರ ಬರಬೇಡ. ಇಲ್ಲಿಂದ ಹೊರಟೋಗು. ನೀನು ಎಷ್ಟು ಬೇಡ್ಕೊಂಡ್ರು ವೇಸ್ಟೇ. ಹಲೋ ಮೇಡಮ್, ಒಂದು ನಿಮಿಷ. ಹಬ್ಬ, ಅಷ್ಟು ಸುಲಭವಾಗಿ ನೀನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ? ಸಾಧ್ಯನೇ ಇಲ್ಲ. ಅಷ್ಟು ಸುಲಭವಾಗಿ ನೀನು ಬಿಡೋಕ್ಕೆ ಯಾರು ಹೇಳಿದ್ರು ನೀನು ಬಿಟ್ಬಿಡ್ತೀನಿ ಅಷ್ಟು ಸುಲಭವಾಗಿ ಅಂತ? ನೋವೇ. ನೋಡು, ನೀನು ನನ್ನ ಜೊತೆ ಮರ್ಯಾದೆಗೆ ಬರ್ತೀಯಾ ಅಷ್ಟೇ. ಏನು ಈ ಲವ್ನಲ್ಲ, ನಿನ್ನ ಲವ್ವರು ಅವನನ್ನ ಮದುವೆ ಮಾಡ್ಕೋಬೇಕು ಅಂದರೆ ನಿಮ್ಮ ಅಮ್ಮ ನೋಡಿರೋ ಹುಡುಗ, ಈಗ ನೀನು ಮನಸ್ಸಾಗೆ ತುಂಬ ಇಷ್ಟಪಡ್ತಿರೋ ಹುಡುಗ, ಅವನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀನು ತುಂಬ ಯೋಚನೆ ಮಾಡ್ತಾ ಇದೆಯಲ್ವಾ? ಸಾಧ್ಯನೇ ಇಲ್ಲ. ನೀನು ಕೊನೆ ತನಕ ನನ್ನ ಜೊತೆನೇ ಇರಬೇಕು. ಇದ್ದೇ ಇರ್ತೀಯಾ? ಯಾಕೇಳು? ನೀನು ಇರಲಿಲ್ಲ ಅಂದರೆ ನೀನು ನಿನ್ನ ಫೋಟೋಸ್ ಇದಾವಲ್ಲ, ಅಂದರೆ ನನ್ನ ಜೊತೆ ಎಲ್ಲ ಎಷ್ಟೊಂದು ಫೋಟೋಸ್ ತೆಗೆಸ್ಕೊಂಡಿದ್ಯಲ್ಲ, ಎಲ್ಲನೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಎಲ್ಲೆಲ್ಲ ಬೇಕೋ ಅಲ್ಲಲ್ಲಿ ಎಲ್ಲ ಕಡೆ ನಮ್ಮದೇ ಫೋಟೋಸು ಹರಿದಾಡ್ತಿರ್ತವೆ. ಫೇಮಸ್ ಬಿಸ್ನೆಸ್ ಮ್ಯಾನ್ ಮಗಳು. ಯಾರ್ಯಾರ ಜೊತೆನೋ ಓಡಾಡ್ತಾವಳೆ, ಯಾರ್ಯಾರ ಜೊತೆನೋ ಅಲಿತಾವಳೆ ಅಂತ ಹೇಳ್ಬಿಟ್ಟು ಊರೆಲ್ಲ ಮಾತಾಡಬೇಕು. ಆ ಥರ ಮಾಡ್ತೀನಿ ನಾನು. ಇಷ್ಟು ದಿನ ಪ್ರೀತಿಯಿಂದ ಕರೆದ್ರೆ ಬರ್ತೀಯಾ ಅಂತ ಅನ್ಕೊಂಡು ಮೊದಲು ಪ್ರೀತಿಯಿಂದನೇ ಕರೆದೆ. ನೀನು ಪ್ರೀತಿಯಿಂದ ಬರಲ್ಲ ಅಂತಂದರೆ ಬೇಡ, ನಾನು ಈ ಥರ ಕರ್ಕೊಂಡು ಹೋಗ್ತೀನಿ ನಿನ್ನ. ನೋಡು, ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳ್ಸ್ಕೊಂತೀಯಾ, ಇಲ್ಲ ಅಂದರೆ ನನ್ನ ಜೊತೆ ಮರ್ಯಾದಿನಾಗ ಬರ್ತೀಯಾ? ನಿಂತ ಕಚ್ಚಡ ನನ್ನ ಮಗ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಾನು. ಏನು ಫೋಟೋಸಾ? ಏನು ನಿನ್ನ ಜೊತೆ ನಾನು ಅಂತ ಕೆಟ್ಟದಾಗೇನು ಫೋಟೋಸ್ ತೆಗೆಸ್ಕೊಂಡಿಲ್ವಲ್ಲ? ನೀನು ಈ ಥರ ಯಾಕೆ ಮಾತಾಡ್ತಾ ಇದೆಯಾ? ಏನು ಫೋಟೋಸು? ಕ್ಯಾಶುಯಲ್ ಆಗಿ ಫ್ರೆಂಡ್ಸ್ ಥರ ತೆಗೆಸ್ಕೊಂಡಿದ್ದೀವಿ ಅಷ್ಟೇ ತಾನೇ ಫೋಟೋ. ಅಂಥದ್ರಲ್ಲಿ ಮತ್ತೆ ನೀನು ಯಾವ ಫೋಟೋಸ್ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಒಂದಲ್ಲ ಒಂದು ದಿನ ನೀನು ಇದೇ ಥರ ನನಗೆ ಕೈ ಕೊಡ್ತೀಯಾ, ಇದೇ ಥರ ಏನಾದರೂ ಮಾಡ್ತೀಯಾ ಅಂತ ನನಗೆ ನಮ್ಮಮ್ಮ ಮೊದಲೇ ಹೇಳಿತು. ಈ ಸಾವುಕಾರ ಹುಡುಗಿಯನ್ನ ನಂಬೋಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮವರು ಬ್ರೈನ್ ವಾಶ್ ಮಾಡಿಬಿಟ್ಟು ಬೇರೆ ಕಡೆ ಕನ್ವರ್ಟ್ ಮಾಡಿಬಿಡ್ತಾರೆ ಮಗನೇ. ನೋಡು, ಒಂದು 20 ಫೋಟೋ ನಿನಗೆ ಹೆಂಗೆ ಬೇಕು ಹಂಗೆ ತಗೋ ಅಂತ ಹೇಳಿದರು. ಅದಕ್ಕೆ ನನಗೆ ಹೆಂಗೆ ಬೇಕು ಹಂಗೆ ನಿನಗೇ ಗೊತ್ತಿಲ್ದಂಗೆ ನಾನು ಫೋಟೋಸ್ ತಗೊಂಡಿದ್ದೀನಿ. ಗೊತ್ತಾಯ್ತಾ? ನಮ್ಮಮ್ಮಂಗೆ ಮುಂದಾಲೋಚನೆ ತುಂಬ ಐತೆ. ನಮ್ಮಮ್ಮ ಮುಂದಾಲೋಚನೆ ಮಾಡಿದ್ದಕ್ಕೇನೆ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ನಾನು ಫೋಟೋಸ್ ತಗೊಂಡು ಎತ್ತಿಟ್ಕೊಂಡಿರೋದು. ನೋಡ್ತೀಯ ಫೋಟೋಸ್ನ? ಅಯ್ಯೋ
ನಾನೆಲ್ಲ ಮಲ್ಕೊಂಡಿದ್ದಾಗ ಎಲ್ಲ ಫೋಟೋಸ್ ತಗೊಂಡಿದ್ಯಲ್ಲ. ಥೂ, ನೋಡು, ಈಗ ನಾನೇನು ನಿನ್ನ ಜೊತೆ ಫೋರ್ಸ್ ಕೊಟ್ಟು ತೆಗೆಸ್ಕೊಂಡಿಲ್ಲ ಫೋಟೋಸ್ನ. ನೀನೇ ಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಎಲ್ಲಾನು ಇದ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ಯಾ. ನಿನಗೆ ಮಾನ ಮರ್ಯಾದೆ ಏನು ಇಲ್ವಾ? ನಿನ್ ದೊಡ್ಡ ವಿಷ ಸರ್ಪ ನೀನು. ನೋಡು, ನೀನು ವಿಷಯ ಸರ್ಪ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನಾಗರಾವು ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಜೊತೆ ಮರ್ಯಾದಿನಾಗ ಬಂದ್ಬಿಟ್ರೆ ಅಷ್ಟೇ ಸಾಕು. ನಿಮ್ಮ ಅಮ್ಮಂಗೆ ಹೋಗಿ ಹೇಳಿ, ನಾನು ಇನ್ಮೇಲೆ ಇವನ ಜೊತೆನೇ ಲೈಫ್ ಲೀಡ್ ಮಾಡ್ತೀನಿ, ಇವನ ಜೊತೆನೇ ಇರ್ತೀನಿ ಅಂತ ಹೇಳಿ ನೀನು ನಿಮ್ಮ ಅಮ್ಮಂಗೆ ಹೇಳ್ಬೇಕು. ನಿಮ್ಮಪ್ಪ ನಿಮ್ಮಮ್ಮ ನಮ್ಮಿಬ್ರು ನಮ್ಮ ನಿಮ್ಮ ಮನೆಗೆ ಇರಿಸ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಅದೆಲ್ಲ ಸಾಧ್ಯ ಆಗೋದು ನಿನ್ನಿಂದನೇ, ಸರಿನಾ? ಬಾಬಾ ಬಾಬಾ, ಬೇಗ ಬೆಂಗಳೂರಿಗೆ ಹೋಗಿ ಎಲ್ಲ ವಿಚಾರನೂ ಮಾತಾಡಿ ನಿಮ್ಮ ಅಮ್ಮನ ಹತ್ರ ಆದಷ್ಟು ಬೇಗ ನನ್ನ ಮದುವೆನ ಗ್ರಾಂಡಾಗಿ ಮಾಡ್ಕೊಂಡು ಫುಲ್ ಸೆಟ್ಲ್ ಆಗ್ಬಿಡ್ತೀನಿ ನಾನಂತೂ. ನೀನು ಕತ್ತು ತಾಳಿ ಒಂದು ಕಟ್ಟಿದ್ರೆ ಎಲ್ಲ ಸರೋಗೋದು. ಆದರೆ ನಿಮ್ಮಮ್ಮ ಅವಳಲ್ಲ, ನಿಮ್ಮಮ್ಮ ಸಖತ್ತು ಖತರ್ನಾಕು. ನಿಮ್ಮಮ್ಮಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನೀನು ದೂರ ಮಾಡ್ಕೊಂತೀಯ ನನ್ನ ಅಂತ. ಅದಕ್ಕೆ ತಾಳಿ ಕಟ್ಟಿಸ್ತಿದ್ದಾಗ ನಿಮ್ಮಮ್ಮ ನಾಟಕ ಆಡ್ಬಿಟ್ಲು. ಈಗ ನಾನು ದಡ್ ನನ್ನ ಮಗ ಅಲ್ಲ. ಈಗ ನೀನು ಬಂದಿದ್ದ ತಕ್ಷಣನೇ ತಾಳಿ 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 ಕಟ್ತೀನಿ ನಾನು. ಆಮೇಲೆ ಅದೇನು ಮಾಡ್ತೀರಾ ನಾನು ನೋಡೇ ಬಿಡ್ತೀನಿ. ನಿಮ್ಮ ಅಪ್ಪ ಅಮ್ಮನ ಮಾನ ಮರ್ಯಾದೆ ಪ್ರಶ್ನೆನ ಇಲ್ಲ ಅಂತಂದರೆ ನನ್ನ ಜೊತೆ ಖುಷಿಯಾಗಿರೋದ ಯೋಚನೆ ಮಾಡು. ಇಲ್ಲೇ ಇರ್ತೀನಿ, ಹಳ್ಳಿಯಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಯೋಚನೆ ಮಾಡೋಕೆ ನಿನಗೆ 2 ದಿನ ಟೈಮ್ ಕೊಡ್ತೀನಿ. ಚೆನ್ನಾಗಿ ಯೋಚನೆ ಮಾಡ್ಬಿಡು, ಸರಿನಾ? ಆಮೇಲೆ ನನ್ನ ಜೊತೆ ಬಂದೇ ಬರ್ತೀಯ. ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇನೆ. ಮಾನ ಮರ್ಯಾದೆ ಇಲ್ದಿರೋನು ಈ ಥರ ನೀನು. ನಿನ್ನ ಮುಖ ನೋಡೋಕೆ ಇವಾಗ ಇನ್ನೂ ಅಸಹ್ಯ ಆಗ್ತಾ ಇತ್ತು ನನಗಂತೂ. ನನಗೇನು ನೋಡು, ನೀನು ಎಷ್ಟು ಬ್ಲಾಕ್ ಮೇಲ್ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ನಾನು ನಿನ್ನ ಜೊತೆ ಇರಲ್ಲ ಅಂದರೆ ಇರಲ್ಲ ಅಷ್ಟೇ. ನೋಡು, ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಮ್ಮ ತಮ್ಮಂಗೆ, ನಮ್ಮ ಅಜ್ಜಿಗೆ, ನಮ್ಮ ಅಮ್ಮಂಗೆ ಎಲ್ರಿಗೂ ಹೇಳ್ಬಿಡ್ತೀನಿ ನೀನು ನನಗೆ ಈ ಥರ ಎದುರಿಸ್ತಾ ಇದೀಯಾ ಅಂತ ಹೇಳಿ. ಹೇಳು ಬೇಡ ಅಂತ ಅಂದ್ರೆ ಯಾರು? ಹೇಳಿದ ತಕ್ಷಣ ನಿನ್ನ ಫೋಟೋಸ್ ಎಲ್ಲನೂ ಪಟ 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 ಅಂತ ಆನ್ಲೈನಾಗ ಹಂಗೇನೆ ಬಿಟ್ಬಿಡ್ತೀನಿ. ಆನ್ಲೈನಾಗೆಲ್ಲ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಆಮೇಲೆ ನೀನೇ ಬರ್ಬೇಕು, ನನ್ನ ಮುಂದಕ್ಕೆ ಕಾಲು ಮುಂದಕ್ಕೆ ಬರಬೇಕು. ಇಲ್ಲ ಲೈಫ್ ಲಾಂಗ್ ಮದುವೆ ಮಾಡ್ಕೊಳ್ದಿರಂಗೆ ಒಬ್ಬಳೇ ಇರಬೇಕು. ನಿಮ್ಮ ಅಮ್ಮ ನೋಡೈತಲ್ಲ ಹುಡುಗ, ಅವನಿಗೂ ಕಳಿಸ್ತೀನಿ ಫೋಟೋಸ್ನ, ಅವನು ನೋಡ್ತಾನೆ. ಆಮೇಲೆ ನಿನ್ನ ಯಾವ ಕಡೆಯಿಂದ ಮದುವೆ ಮಾಡ್ಕೊತಾನೆ ಹೇಳು, ಯಾವ ಕಡೆಯಿಂದ ಮಾಡ್ಕೊತಾನೆ? ಸಾಧ್ಯ ಇಲ್ಲ ತಾನೇ? ನನ್ನ ಜೊತೆ ಇರೋದು ಬಿಟ್ಟು ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ತಾನೇ? ಅದಕ್ಕೆ ನನ್ನ ಜೊತೆ ಬಂದ್ಬಿಡು. 2 ಡೇಸ್ ಟೈಮ್ ಕೊಡ್ತಾ ಇದ್ದೀನಿ. ಬಂದೇ ಬರ್ತೀಯಾ, ಸರಿನಾ? ಕಾಯ್ತಾ ಇರ್ತೀನಿ. ಫೋನ್ ಮಾಡು ನನಗೆ. ನೀನು ಫೋನೇ ತಂದಿಲ್ಲ, ಸ್ವಿಚ್ ಆಫ್ ಮಾಡಿ ಬಿಸಾಕಿದೆಯಲ್ವಾ? ಪರವಾಗಿಲ್ಲ, ಬೇರೆ ಫೋನಿಂದನಾದರೂ ಫೋನ್ ಮಾಡಿ ನನಗೆ. ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಸರಿನಾ ರಮ್ಮು? ನಮ್ಮ ಅಮ್ಮನ ಮಾತು ನಾನು ಕೇಳಬೇಕಿತ್ತು. ಇವನು 420 ಅಂತ ನಮ್ಮ ಅಮ್ಮ ಅಜ್ಜಿ ಎಷ್ಟು ಹೇಳಿದ್ರು ನಾನು ಕೇಳ್ದಿರೋ ಥರ. ಇವತ್ತು ನನ್ನ ಲೈಫ್ನ ಎಲ್ಲಿಗೆ ತಗೊಂಡು ಬಂದು ನಿಲ್ಸ್ಕೊಂಡಿದ್ದೀನಿ ನಾನು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ನಾನು ಹೆಂಗೋ ಇವನು ಬಿಟ್ಬಿಟ್ಟಿದ್ದೀನಿ, ನೆಮ್ಮದಿಯಾಗಿರೋಣ ಅಂತ ಬಂದರೆ ಇವನೇ ನನ್ನನ್ನು ಬಿಡ್ತಿಲ್ಲ. ಅಂದರೆ ಇವನಿಗೆ ಬೇಕಿದ್ದಿದ್ದು ನನ್ನ ಆಸ್ತಿ ಅಷ್ಟೇ, ನಾನಲ್ಲ ಅಲ್ವಾ? ಇವನು ನನ್ನ ಆಸ್ತಿನೇ ಮುಖ್ಯ ಆಗಿತ್ತು ಇವನಿಗೆ. ಹೀಗೇನು ಮಾಡಲಿ? ಅಪ್ಪ ಅಮ್ಮನ ಮರ್ಯಾದೆ ಉಳ್ಸೋಕ್ಕೆ ಇವನ ಜೊತೆ ಹೊರಟೋಗ್ಬಿಡ್ಲಾ? ಇಲ್ಲ ಅಂದರೆ ನನ್ನ ಫೋಟೋಸ್ ಅದು ಇದು ಎಲ್ಲರೂ ಕಳಿಸ್ಬಿಡ್ತಾನೆ. ಇನ್ನು ನನ್ನ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾರನ್ನು. ಏನು ಮಾಡೋದು? ನನ್ನ ಜೀವನದಲ್ಲಿ ನೆಮ್ಮದಿನೇ ಕಳ್ಕೊಬಿಟ್ಟೆ ಇವನ್ನ ಲವ್ ಮಾಡಿಬಿಟ್ಟು. ಅದಕ್ಕೆ ಕೆಟ್ಟ ನನ್ನ ಮಕ್ಕಳನ್ನ ಲವ್ ಮಾಡಬಾರ್ದು ಅಂತ ಹೇಳೋದು. ಹೆಂಗೋ ಈ ಬುಕ್ಕು ಓದ್ಕೊಂಡು ನೆಮ್ಮದಿಯಾಗಿದ್ದೆ. ಆ ನೆಮ್ಮದಿ ಒಂದೇ ಕ್ಷಣಕ್ಕೆ ಹೊರಟೋಯ್ತು. ಏನು ಮಾಡೋದು? ಯೋಚನೆ ಮಾಡಬೇಕೀಗ.